ನಿಮ್ಮ ಮುಂದಿನ ಪದ್ಯ ಅಸುರ. ಅಸುರ ಎಂಬ ಪದ್ಯವು ಬರೆದವರು ಕುವೆಂಪು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಕಾವ್ಯನಾಮ ಕುವೆಂಪು. ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಪ್ರಬುದ್ಧತೆಯನ್ನು ವರ್ಣನೆಯನ್ನು ಜಗತ್ತಿಗೆ ಸಾರಿದಂಥ ಕನ್ನಡವನ್ನು ಮೇರೆಗೆತ್ತಕ್ಕಂಥ ಕವಿಗಳಲ್ಲಿ ಒಬ್ಬರು. ಇವರು ಬರೆದಿರ್ತಕ್ಕಂಥ ಕೃತಿಗಳು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಸೆ, ನನ್ನ ದೇವರು, ಸನ್ಯಾಸಿ, ಕಾನೂರ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಮುಂತಾದ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ಅದರ ಜೊತೆಗೆ ಇವರು ಆತ್ಮಕಥನವಾದ ಶ್ರೀರಾಮಾಯಣಂ ದರ್ಶನದ ಮಹಾಕಾವ್ಯಕ್ಕೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಯಾವ ಪ್ರಶಸ್ತಿಗಳಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಅಕಾಡೆಮಿ ಎರಡೂ 1968ರಲ್ಲಿ ಲಭಿಸಿದೆ. ಅದೇ 1988ರಲ್ಲಿ ಪಂಪ ಪ್ರಶಸ್ತಿ, 1964ರಲ್ಲಿ ರಾಷ್ಟ್ರಕವಿ ಎಂಬ ಪ್ರಶಸ್ತಿ ಮತ್ತು 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಕನ್ನಡ ಸಾಹಿತ್ಯಕ್ಕೆ ಮೇರ ಕವಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಕವಿಗಳು. ಅದರಲ್ಲಿ ಇವರು ಈ ಅಸುರ ಎಂಬ ಪದ್ಯವನ್ನು ಅತ್ಯಂತ ಸರಳವಾಗಿ ತಮ್ಮ ಜೀವನದಲ್ಲಿ ನೋಡಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥದ್ದ ತಮ್ಮ ಅನುಭವವನ್ನು ವರ್ಣಿಸಿದ್ದಾರೆ. ಏನು ವರ್ಣಿಸಿದ್ದಾರೆ ಅಂದರೆ, ಅಸುರವು ಎಂಬುದು ಆಶ್ವಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿ ಹೆಪ್ಪುಗಟ್ಟಿರ್ತಕ್ಕಂಥ ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾಗಿರ್ತಕ್ಕಂಥ ಕವನ. ಇವರೇನೋ ಆಶ್ವಜ ಮಾಸದಲ್ಲಿ ನವರಾತ್ರಿಗಳ ಮಧ್ಯೆ ಏನಪ್ಪ ಅಂತಂದರೆ ಹಸುರು ಕಂಡು ಮನ ಖುಷಿ ಪಟ್ಟು ಅದನ್ನು ವರ್ಣಿಸಿದ್ದಾರೆ. ನಿಮಗೆ ಏನಾದರೂ ಖುಷಿ ಆದಾಗ ಯಾರ ಮುಂದಾರ ಹೆಂಗೆ ಹೇಳ್ತೀರಿ, ಅವರೇನಂದರೆ ತಮ್ಮ ಬರಹಗಾರದ ಮೂಲಕ ಏನಪ್ಪ ಅಂತಂದರೆ ಬರವಣಿಗೆ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ. ಏನು ತಿಳಿಸಿದಾರಪ್ಪ ಅಂತಾರೆ, ಕುವೆಂಪು ಅವರು ಹೆಂಗಿದ್ರು ಮಲೆನಾಡಿನವರು ಅಂದರೆ ಅಲ್ಲೇ ಮಲೆನಾಡಿನಾಗ ಇದ್ಕೊಂಡಂದರೆ ಅಲ್ಲೆಲ್ಲ ಹಚ್ಚ ಹಸಿರಿಂದ ಕೂಡುತ್ತೆ. ಆ ಹಚ್ಚ ಹಸಿರನ್ನು ಏನು ಮಾಡ್ತಾರೆ ಕವಿ ತಮ್ಮ ಆತ್ಮದ ಮೂಲಕ ಹಸಿರುಗಟ್ಟಿಸಿದ್ದಾರೆ. ತಮ್ಮ ಆತ್ಮವನ್ನೇ ಹಸಿರುಗಟ್ಟಿದ್ದಾರೆ. ಏನು ಹಸಿರುಗಟ್ಟಿದಾರಪ್ಪ ಅಂತಂದರೆ, ಆಶ್ವಜ ಮಾಸದ ನವರಾತ್ರಿ ದಿನದಲ್ಲಿ ಹೊಸ ಚಿಗುರು ಹೊಡೆದಿರ್ತಕ್ಕಂಥ ಸಸಿಗಳು ಭೂಮಿಯಲ್ಲಿ ವಿಶಾಲವಾದ ತಮ್ಮ ಶ್ಯಾಮಲವನ್ನು ಹಸಿರಾಗಿರ್ತಾನೆ ನೋಡ್ತಾರೆ. ಆಶ್ವಜ ಮಾಸದಲ್ಲಿ ಎಲ್ಲ ಚಿಗುರು ಹೊಡೆದು ಎಲ್ಲ ಹಚ್ಚ ಹಸಿರಾಗಿಬಿಟ್ಟಿರ್ತೈತಲ್ಲ ಪರಿಸರ, ಅದನ್ನೆಲ್ಲ ನೋಡಿ ಏನಪ್ಪ ಅಂತ ತನ್ನ ಆತ್ಮ ರಸಪಾನವಾಗಿಬಿಡ್ತೈತೆ ಅಂತ. ಎಷ್ಟು ಸುಂದರಪ್ಪ, ಇಂಥ ಹಸಿರಿನಲ್ಲಿ ನಾನು ಬದುಕ್ತಾ ಇದ್ದೀನಲ್ಲಪ್ಪ. ಆಗಸದಲ್ಲಿ, ಮುಗಿಲಿನಲ್ಲಿ, ಗದ್ದೆಯಲ್ಲಿ, ಎಲ್ಲಿ ಬೇಕು ಬೆಟ್ಟ ಗುಡ್ಡ ಕಣಿವೆಗಳಲ್ಲಿ, ಎಲ್ಲಿ ಬೇಕಲ್ಲಿ ಹಸಿರಿನಿಂದ ಕೂಡಿದೆ, ಎಷ್ಟು ಸುಂದರವಲ್ಲ ಅಂತೇಳಿ ಅಂತಾರೆ. ತದನಂತರ ಎಲ್ಲ ಭತ್ತ ಗದ್ದೆಗಳು, ಅಲ್ಲಿಗೆ ಬರ್ತಕ್ಕಂಥ ಗಿಳಿಗಳು, ಹಸುರಿನ ನೋಟ, ಅಕ್ಕಪಕ್ಕದಲ್ಲಿ ಕಾಡು, ಎಲ್ಲ ಅಡಿಕೆ ತೋಟಗಳು ಹುಲ್ಲಿನ ಮಖದಲ್ಲಿ ಮಲ್ಕೊಂಡಿದ್ದಾರೇನೋಪ್ಪ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೆಲದ ಮೇಲೆ ಹಸಿರಿನ ಜಮಖಾನೆಯನ್ನು ಹಾಸಿದಂತೆ ಕಾಣ್ತಾ ಇದ್ದೀರಿ. ಭೂಮಿ ಹಸಿರಿನಿಂದ ನನ್ನ ಮೈ ಮುಚ್ಚಿಡ್ತಾ ಇದೆ ಅಂತೇಳಿ ಕವಿಗಳು ತನ್ನ ಬೇರೆ ಬಣ್ಣಗಳಿಂದ ವರ್ಣಿಸಲು ಸಾಧ್ಯವಿಲ್ಲ, ಹಸಿರುಗಳಿಂದನೇ ವರ್ಣಿಸಕ್ಕೆ ಸಾಧ್ಯ. ಈ ಹೊಸತನದ ಕಂಪು, ಇಲ್ಲಿರ್ತಕ್ಕಂಥ ತಂಗಾಳಿಯ ತಂಪು, ಹಕ್ಕಿಯ ಇಂಪಾದ ಹಾಡುಗಳು, ಅತ್ತ ಇತ್ತ ಯಾವ ಕಡೆ ನೋಡಿದ್ರೂ ಹಸುರು ಹಸುರು ಹಸುರು. ನೋಡಿದ ಕವಿ ಆತ್ಮವು ಹಸಿರುಗಟ್ಟಿ ಹೋಗಿತ್ತಂತೆ. ಅವರ ದೇಹ ಎಲ್ಲ ಹಸಿರು ರಕ್ತವೇ ಹರಿದಾಡುತ್ತತ್ತೆ ಅಂತೆ. ಆ ಸಂದರ್ಭದಲ್ಲಿ ಆ ರೀತಿ ಫೀಲ್ ಮಾಡಿಕೊಂಡು ಹೇಳಿದ್ದಾರೆ. ನೋಡಿ, ಇವತ್ತೇನಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡ್ರಪ್ಪ ಅಂತಂದರೆ ನೀವು ಯಾವ ರೀತಿ ಮತ್ತೊಬ್ಬರಿಗೆ ಖುಷಿಯಿಂದ ಹೇಳ್ತೀರಿ, ಅದೇ ರೀತಿ ಇವ್ರ ಕವಿ ತಮ್ಮ ಖುಷಿಯಿಂದೇ ಆಶ್ವಜ ಮಾಸದಲ್ಲಿ ಇರ್ತಕ್ಕಂಥ ಹಸಿರಿನ ಬಗ್ಗೆ ಎಲ್ಲ ಗಿಡಗಳು, ಮರಗಳು, ಕಾಡು, ಬೆಟ್ಟ ಗುಡ್ಡಗಳು ಎಲ್ಲ ಕಡೆ ನೋಡಿದರೆ ಹಸಿರಿಂದ ಕೂಡಿದೆ, ನನ್ನ ಆತ್ಮ ಖುಷಿಯಿಂದ ಸಾಗ್ತಾ ಇದೆ. ಹಕ್ಕಿಗಳ ಕಲರವ ಎಲ್ಲಗಳು ಏನಪ್ಪ ಅಂತಾರೆ ಇಂಪಾಗಿ ತಂಗಾಳಿ ತಂಪಿನಲ್ಲಿ ನನ್ನ ಮನಸ್ಸು ಆರಾಮದಾಯಕ ಖುಷಿಯಿಂದ ಸಾಗ್ತಾ ಇದೆ. ಇಂಥ ಹಸಿರು ನೋಡ್ತಾ ಇದ್ರೆ ಭೂಮಿಗೆ ಏನು ಹಸಿರಿನ ಜಮಖಾನವನ್ನೇ ಹಾಸಿ ಬಿಡ್ತಾ ಇದೆ ಏನೋ ಅಂತ ಅನ್ನಿಸ್ತಾ ಇದೆ ನನ್ನ ಮನಸ್ಸು ಅಂತೇಳಿ ಕವಿ ಏನಪ್ಪ ಅಂದರೆ ಈ ಪದ್ಯದ ಮೂಲಕ ಸಂಕ್ಷಿಪ್ತವಾಗಿ ತನ್ನ ಮನಸ್ಸಿನಲ್ಲೇ ಬಂದಿದ್ದನ್ನು ವಿವರಣೆ ಮಾಡುವುದರ ಮೂಲಕ ಹೇಳಿದ್ದಾರೆ. ಇದು ನಿಮ್ಮ ಕವಿತೆಯ ಭಾಗವಾಗಿದೆ.